ಬೆಂಗಳೂರಿನಿಂದ ಮೆರವಣಿಗೆ ಮೂಲಕ ಬಂದಂತಹ ಸರೋಜಾದೇವಿಯರ ಪಾರ್ಥಿವ ಶರೀರ ಈಗ ದಶವಾರ ಗ್ರಾಮಕ್ಕೆ ತರಲಾಗಿದೆ. ಅದಕ್ಕೂ ಮುನ್ನ ಏನೆಲ್ಲ ನಡೀತು ಆ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಆರಂಭ ಅಂತ್ಯ ಎರಡಕ್ಕೂ ನಾವು ತಯಾರಿಗಿರಬೇಕು ಅಂತ ಹೇಳ್ತಾ ಇದ್ದ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ದೈಹಿಕವಾಗಿ ನಮ್ಮನ್ನೆಲ್ಲಾಗಲಿದ್ದಾರೆ. ಆದರೆ ಅವರು ಬಿಟ್ಟು ಹೋದ ಸರಳತೆಯ ದಾರಿ, ಶಿಸ್ತಿನ ಜೀವನ ಎಲ್ಲರಿಗೂ ಆದರ್ಶ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಲ್ಲಿ ಬಿ ಸರೋಜಾದೇವಿ ಅಂತ್ಯಕ್ರಿಯೆ. ತಾಯಿ ಸಮಾಧಿ ಪಕ್ಕದಲ್ಲೇ ನಡೆಯಲಿದೆ ಅಂತಿಮ ಕಾರ್ಯ. ನಿನ್ನೆ ಬೆಳಗ್ಗೆ ವಿಧಿವಶರಾದ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ನಿನ್ನೆಯಿಂದ ಇವತ್ತು ಬೆಳಗ್ಗೆವರೆಗೂ ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೇ ಹರಿದು ಬಂತು. ಅಗಲಿದ ಹಿರಿಯ ಕಲಾವಿದೆಗೆ ಚಿತ್ರರಂಗದ ತಾರೆಯರು, ರಾಜಕೀಯ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ರು. ನಿನ್ನೆ ರಾತ್ರಿಯೇ ಅರ್ಜುನ್ ಸರ್ಜಾ, ಕಾಲಿವುಡ್ ನಟ ವಿಶಾಲ್ ಮತ್ತು ಕಾರ್ತಿಕ್ ಕೂಡ ಅಂತಿಮ ದರ್ಶನ ಪಡೆದಿದ್ರು. ಇನ್ನು ಹಿರಿಯ ನಟಿ ಕಾಂಚನಾ ಕೂಡ ವಿಡಿಯೋ ಕಾಲ್ ಮೂಲಕವೇ ಸರೋಜಾದೇವಿಯವರಿಗೆ ಅಂತಿಮ ನಮನ ಸಲ್ಲಿಸಿ ಭಾವುಕರಾದರು. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಸಹ ಸರೋಜಾದೇವಿಯವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಸರೋಜಾದೇವಿಯವರ ಅಗಲಿಕೆ ತುಂಬಲಾರದ ನಷ್ಟ ಎಂದರು. ಅವರ ಸಾವಿನಿಂದ ಚಿತ್ರರಂಗಕ್ಕೆ ಅಪಾರವಾದಂತ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಸರೋಜಾದೇವಿಯವರು ಸುದೀರ್ಘ ಕಾಲ ಬೆಂಗಳೂರಿನ ಮಲ್ಲೇಶ್ವರಂನಲ್ಲೇ ವಾಸವಾಗಿದ್ರು. ಹೀಗಾಗಿ ಮಲ್ಲೇಶ್ವರಂ 11ನೇ ಕ್ರಾಸ್ಗೆ ಸರೋಜಾದೇವಿಯವರ ಹೆಸರಿಡೋ ಬಗ್ಗೆ ಚರ್ಚೆ ನಡೆದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ, ಬಿಬಿಎಂಪಿಯೊಂದಿಗೆ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. ನಾನು ಮಾತಾಡ್ತೀನಿ ಕಾರ್ಪೊರೇಷನ್. ಸಚಿವರಾದ ದಿನೇಶ್ ಗುಂಡೂರಾವ್, ಹಿರಿಯ ನಟಿ ಕಂ ಮಾಜಿ ಸಚಿವೆ ಉಮಾಶ್ರೀ, ಗೋಲ್ಡನ್ ಸ್ಟಾರ್ ಗಣೇಶ್, ಹಿರಿಯ ನಟಿ ಜಯಮಾಲಾ, ಡಿಂಗ್ರಿ ನಾಗರಾಜ್, ನಟ ಬಾಲರಾಜ್ ಕೂಡ ಅಂತಿಮ ನಮನ ಸಲ್ಲಿಸಿದ್ದಾರೆ. ಅಭಿನಯ ಸರಸ್ವತಿ ನಮ್ಮ ಸರೋಜಮ್ಮ ಮೇಡಮ್ ಅವ್ರನ್ನ ಕಳ್ಕೊಂಡು ಇವತ್ತು ಚಿತ್ರರಂಗ ಬಡವಾಗಿದೆ. ಆ್ಯಂಡ್ ಅವರ ನನ್ನ ನಡುವಿನ ನಂಟು, ನಾನು ಯಾವಾಗ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂದರೆ ಮನೆಗೆ ಬಂದ್ಬಿಡು ಗಣೇಶನ್ ಅವರು ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ. ಅವರ ಚಿತ್ರ ಜೀವನದ ಬದುಕು ಮತ್ತು ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ. ಹೆಂಗೆ ಬದುಕಬೇಕು, ಚಿತ್ರ ಜೀವನದಲ್ಲಿ ಹೆಂಗಿರಬೇಕು, ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಅವರ ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಅವರ ಒಂದು ವೃತ್ತಿ ಜೀವನದ ನಡೆದು ಬಂದಿರತಕ್ಕಂಥ ದಾರಿ ಮುಂದಿನ ಎಷ್ಟೇ ಪೀಳಿಗೆಗಳಿಗಾದರೂ ಕೂಡ ಒಂದು ಆದರ್ಶ ಮತ್ತು ಮಾದರಿ ಆಗಿರ್ತಕ್ಕಂಥದ್ದು. ಕಲಾವಿದರು ಅಂತ ಹೇಳಿದರೆ ಒಂದು ವೈಯಕ್ತಿಕ ಜೀವನ ಆಗಲಿ ಅಥವಾ ವೃತ್ತಿ ಜೀವನ ಆಗಲಿ ತನ್ನದೇ ಆದಂತಹ ರೀತಿ ನೀತಿ ಶಿಸ್ತನ್ನು ಬಯಸುತ್ತೆ. ಅದು ಹೇಗಿರಬೇಕು ಅನ್ನೋದನ್ನೆಲ್ಲ ಸರೋಜಾದೇವಿ ಅಮ್ಮ ಅವ್ರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಬೆಂಗಳೂರಿನಿಂದ ಚನ್ನಪಟ್ಟಣದ ದಶಾವರದವರೆಗೂ ಮೆರವಣಿಗೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನ ಅವರ ಮಲ್ಲೇಶ್ವರಂ ನಿವಾಸದಿಂದ ಮೆರವಣಿಗೆ ವಾಹನಕ್ಕೆ ಶಿಫ್ಟ್ ಮಾಡಲಾಯಿತು. ಬಳಿಕ ಅಲ್ಲಿಂದ ಮೆರವಣಿಗೆ ಮೂಲಕ ಚನ್ನಪಟ್ಟಣದ ದಶಾವರದವರೆಗೂ ತರಲಾಯಿತು. ರಸ್ತೆಯುದ್ದಕ್ಕೂ ಅಭಿಮಾನಿಗಳು ಸರೋಜಾದೇವಿಯವರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಕೆಲ ಹೊತ್ತು ಅಂತಿಮ ದರ್ಶನಕ್ಕಾಗಿ ವಾಹನವನ್ನ ನಿಲ್ಲಿಸಲಾಗಿತ್ತು. ಅವ್ರದ್ದು ಬಂದು ಅದು ಹುಟ್ಟಿದ ಜಾಗ, ಅವ್ರ ನೇಟಿವ್ ಪ್ಲೇಸ್, ಅವ್ರು ತುಂಬಾ ಪ್ರೀತಿಯಾದ ಜಾಗ. ಸೊ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇನೆ ಇದಾಗಿರೋದು. ಸೊ ಅಲ್ಲೇ ಮಾಡಬೇಕು ಅಂತ. ಹೌದು, ಬಟ್ ಇವಾಗ ಅದು ನಮ್ದು ಇಲ್ಲಿ ಇದ್ದಿದ್ದ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ. ಸೊ ಅಲ್ಲಿ ತುಂಬಾ ಸ್ಥಳ ಸಾಲಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತೀವಿ. ಸೊ ಜಾಗ ಸಿಗಿದೆ, ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ. ಸರೋಜಾದೇವಿಯವರಿಗೆ ತಮ್ಮ ಪತಿ ಹರ್ಷ ಅವರ ಸಮಾಧಿಯ ಪಕ್ಕವೇ ಅಂತ್ಯಕ್ರಿಯೆ ನೆರವೇರಿಸಬೇಕು ಎನ್ನುವ ಆಸೆ ಇತ್ತು.
ಆದ್ರೀಗ ಹರ್ಷ ಅವರ ಸಮಾಧಿ ಪಕ್ಕದ ಜಾಗದ ಸಮಸ್ಯೆಯಿಂದಾಗಿ ಅಲ್ಲಿ ಸಾಧ್ಯವಾಗಿಲ್ಲ. ಆದರೆ ದಶಾವರದ ಸರೋಜಾದೇವಿಯವರ ತಾಯಿ ರುದ್ರಮ್ಮ ಅವರ ಸಮಾಧಿ ಪಕ್ಕ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಜಿಲ್ಲಾಡಳಿತ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿದೆ. ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಲಿದೆ. ಅಂತಿಮ ವಿಧಿವಿಧಾನಗಳನ್ನ ಪುತ್ರ ಗೌತಮ್ ನೆರವೇರಿಸಲಿದ್ದಾರೆ. ಸುಡುವಂತನೂ ಅದೇ, ಮಣ್ಣು ಮಾಡುವ ರೀತಿನೂ ಅದೇ ನಮ್ಮ ಒಕ್ಕಲಿಗರ ಸಂಬಂಧದಲ್ಲಿ. ಅದರಿಂದ ಈ ಅಮ್ಮ ಮಣ್ಣು ಮಾಡಬೇಕು ಅಂತ ಹೇಳವ್ರೆ. ಅವ್ರ ತಾಯಿ ಸಮಾಧಿ ಪಕ್ಕನೇ ಅವ್ರನ್ನ ಇಲ್ಲಿ. ಇನ್ನು ಬಿ ಸರೋಜಾದೇವಿಯವರ ಹುಟ್ಟೂರು ದಶಾವರದಲ್ಲಿ ನೀರವ ಮೌನ ಆವರಿಸಿದೆ. ಸರೋಜಾದೇವಿಯವರ ಮನೆ ಮುಂಭಾಗದ ಕಾಂಪೌಂಡ್ ಮೇಲೂ ಸರೋಜಾದೇವಿಯವರ ಸಾಧನೆಗಳ ಕುರಿತು ಬರಹ ಬರೆಯಲಾಗಿದೆ. ಇವತ್ತು ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ. ಇವತ್ತು ಕಲಾವಿದನನ್ನು ಕೂಡ ಈಗ ಕುಂಚ ನಮನ ಸಲ್ಲಿಸಿರುವಂಥದ್ದು. ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಕುಂಚದಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ. ಅವರ ವೈಯಕ್ತಿಕ ವಿವರಗಳನ್ನು ಒಳಗೊಂಡಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಕುಂಚ ನಮನವನ್ನು ಸಲ್ಲಿಸಿರುವಂಥದ್ದು. ಸರೋಜಾದೇವಿ ಬೆಂಗಳೂರಿನ ವಿಶೇಷ ಚೇತನ ಮಕ್ಕಳ ಶಾಲೆಗೆ ನೆರವು ಕೊಟ್ಟಿದ್ರು. ಇವತ್ತು ಆ ಶಾಲಾ ಸಿಬ್ಬಂದಿ ಕೂಡ ಸರೋಜಾದೇವಿಯವರ ಸಹಾಯವನ್ನ ಸ್ಮರಿಸಿದ್ದಾರೆ. ಚಿತ್ರರಂಗದಲ್ಲಿ ಅಚ್ಚಳಿಯದ ಸಾಧನೆ ಮಾಡಿರುವ ಬಿ ಸರೋಜಾದೇವಿಯವರು ಸಾಮಾಜಿಕ ಕೆಲಸಗಳ ಮೂಲಕವೂ ಹಲವರಿಗೆ ನೆರವಾಗಿದ್ರು. ಇಂದು ಎಂಥ ಚೇತನ ನಮ್ಮನ್ನೆಲ್ಲ ಆಗಲಿದೆ. ಆದರೆ ಅವರ ಕೆಲಸಗಳು, ಆದರ್ಶಗಳು ಎಲ್ಲರಿಗೂ ದಾರಿದೀಪವಾಗಿದೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಬ್ಯೂರೋ ರಿಪೋರ್ಟ್, TV9.